ಬರೋಬ್ಬರಿ 2 ವರ್ಷಗಳ ಬಳಿಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೆರೆ ಮೇಲೆ ಕಾಣಿಸಿಕೊಂಡಿರುವ ಸಿನಿಮಾ ಡೆವಿಲ್. ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಪ್ರಕಾಶ್ ವೀರ್ ನಿರ್ದೇಶನದ ಡೆವಿಲ್ ಚಿತ್ರಕ್ಕೆ ಅದ್ಭುತ ಓಪನಿಂಗ್ ಸಿಕ್ಕಿದೆ. ಬಿಡುಗಡೆಯಾದ ಮೊದಲ ದಿನವೇ ಡೆವಿಲ್ ಮಾಡಿರುವ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಗೊತ್ತಾ? ಡಿಸೆಂಬರ್ 11ರಂದು ಡೆವಿಲ್ ಸಿನಿಮಾ ತೆರೆಗೆ ಅಪ್ಪಳಿಸಿದ್ದು, ಬೆಳಗ್ಗೆ 6 ಗಂಟೆಯಿಂದಲೇ ಫಸ್ಟ್ ಶೋ ಶುರುವಾಯಿತು. ಬಹು ನಿರೀಕ್ಷೆಯೊಂದಿಗೆ ತೆರೆ ಕಂಡ ಡೆವಿಲ್ ಚಿತ್ರವನ್ನು ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಕಾತರದಿಂದ ಕಾಯುತ್ತಿದ್ದರು. ಫ್ಯಾನ್ಸ್ಗೆ ಹೇಳಿ ಮಾಡಿಸಿದಂತೆಯೇ ಡೆವಿಲ್ ಸಿನಿಮಾ ಎಷ್ಟೋ ಸ್ಕ್ರೀನ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ಡೆವಿಲ್ ಸಿನಿಮಾ ಮೊದಲ ದಿನವೇ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಮಾಡಿದೆ. ಡೆವಿಲ್ ಚಿತ್ರದಲ್ಲಿ ದರ್ಶನ್ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಂಡು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಧನುಷ್ ರಾಜಶೇಖರ್ ಅಲಿಯಾಸ್ ಡೆವಿಲ್ ಆಗಿ ಕಂಪ್ಲೀಟ್ ನೆಗೆಟಿವ್ ಶೇಡ್ನಲ್ಲಿ ಮತ್ತು ಕೃಷ್ಣ ಆಗಿ ಕಂಪ್ಲೀಟ್ ಹೀರೋ ಅವತಾರದಲ್ಲಿ ದರ್ಶನ್ ಅಬ್ಬರಿಸಿರುವ ಸಿನಿಮಾ ಡೆವಿಲ್. ದರ್ಶನ್ ಅವರ 2 ಲುಕ್, 2 ಮ್ಯಾನರಿಸಮ್, ಡಬಲ್ ಫೈಟ್, ಡಬಲ್ ಆ್ಯಕ್ಟಿಂಗ್ ಕಂಡು ಅಭಿಮಾನಿಗಳಿಗೆ ಡಬಲ್ ಧಮಾಕ ಆಗಿದೆ. ಡೆವಿಲ್ ಚಿತ್ರದಲ್ಲಿ ದರ್ಶನ್ ತೂಗುದೀಪ ಜೊತೆಗೆ ರಚನಾ ರಾಯ್, ಹುಲಿ ಕಾರ್ತಿಕ್, ಗಿಲ್ಲಿ ನಟ, ಅಚ್ಯುತ್ ಕುಮಾರ್, ಮಹೇಶ್ ಮಂಜ್ರೇಕರ್, ಸೋನಿಯಾ ಪೊನ್ನಮ್ಮ, ದೇವಯ್ಯ, ವಿನಯ್, ಶರ್ಮಿಳಾ ಮಾಂಡ್ರೆ, ಶೋಭರಾಜ್ ಮುಂತಾದವರ ದೊಡ್ಡ ತಾರಾಬಳಗವೇ ಇದೆ. ಪೊಲಿಟಿಕಲ್ ಥ್ರಿಲ್ಲರ್ ಚಿತ್ರಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಆ್ಯಕ್ಷನ್ ಕಟ್ ಹೇಳಿರೋದು ಪ್ರಕಾಶ್ ವೀರ್. ಮೊದಲ ದಿನವೇ 13.8 ಕೋಟಿ ಕಲೆಕ್ಷನ್ ಮಾಡಿರುವ ಡೆವಿಲ್ ಚಿತ್ರ ಮೊದಲ ವೀಕೆಂಡ್ನಲ್ಲಿ ಇನ್ನಷ್ಟು ಬಾಚಿ ಹೊಸ ರೆಕಾರ್ಡ್ ಸೃಷ್ಟಿಸುವ ಮುನ್ಸೂಚನೆ ನೀಡಿದೆ.